ಕಿಮ್ಸ್ ಆಸ್ಪತ್ರೆಯ ಬಳಿ ವಿದ್ಯಾರ್ಥಿಗಳು ಡಿಜೆ ಸೌಂಡ್ಗೆ ಸ್ಟೆಪ್ಸ್ ಹಾಕಿದ್ದಾರೆ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಚೆಲ್ಲಾಟ, ಪಾಪ ರೋಗಿಗಳಿಗೆ ನೆರಳಾಟ. ಇಲ್ಲಿ ಹುಬ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಆಸ್ಪತ್ರೆ ಆವರಣದಲ್ಲೇ ಡಿಜೆ ಸಾಂಗ್ ಹಾಕಿ ಭರ್ಜರಿ ಸ್ಟೆಪ್ ಹಾಕಿದ್ದಾರೆ. ಬಟ್ ಇದನ್ನು ತಡೆಯೋಕೆ ಯಾರೂ ಮುಂದಾಗಿಲ್ಲ. ಆಸ್ಪತ್ರೆ ಅನ್ನೋದನ್ನೇ ಮರ್ತಿದ್ದಾರೆ. ಆಲ್ಸೋ ಅವರು ಮೆಡಿಕಲ್ ಸ್ಟೂಡೆಂಟ್ಸು, ವೈದ್ಯಕೀಯ ವಿದ್ಯಾರ್ಥಿಗಳು. ಹದಿನೈದು ಜನ ಚಿಕ್ಕ ಪುಟ್ಟದಾಗೇನೋ ಸೆಲೆಬ್ರೇಷನ್ ಮಾಡಿದಾರ ಅಂತ ಅಂದ್ಕೊಳ್ತಾ ಇದ್ರೆ, ಇಲ್ಲ, ನೂರಾರು ಜನ ಸೇರಿ ಡಿಜೆ ಸ್ಟೆಪ್ಸ್ ಹಾಕಿದ್ದಾರೆ. ಅಲ್ಲಿ ಪಾಪ ರೋಗಿಗಳ ಪರಿಸ್ಥಿತಿ ಏನಾಗ್ಬೇಡ ಸೌಂಡ್ಗೆ ಗಮನಿಸ್ತಾ ಇದ್ದೀರಿ. ಆಮೇಲೆ ಇದನ್ನ ಆಯೋಜನೆ ಮಾಡೋಕ್ಕಿಂತ ಮುಂಚೆ ಯಾರ ಹತ್ರ ಇವ್ರು ಪರ್ಮಿಷನ್ ತಗೊಂಡಿಲ್ವಾ? ತಗೊಂಡಿದ್ದಾರೆ ಅನ್ನೋದಾದ್ರೆ ಕೊಟ್ಟಿರೋ ಪುಣ್ಯಾತ್ಮನಾದ್ರು ಯಾರು? ಅವ್ರ ಮೇಲೆ ಆಕ್ಷನ್ ತಗೋಬೇಕು, ವಿದ್ಯಾರ್ಥಿಗಳ ಮೇಲಲ್ಲ. ಅವ್ರು ಕೇಳ್ತಾರೆ, ಅವ್ರು 1000 ಕೇಳ್ತಾರೆ. ಆಯ್ತು ನೀವು ಹೋಗಿ ಕುಣ್ಕೋ ಹೋಗಿ ಅಂತ ಬಿಟ್ಟಿರೋರು ಯಾರು? ಆಸ್ಪತ್ರೆ ಆವರಣದ ಒಳಗೆ ಸೆಲೆಬ್ರೇಷನ್ ಅವ್ರು ಮಾಡಬಾರ್ದು, ಮಾಡಬೇಕು ಅನ್ನೋದೆಲ್ಲ ಮ್ಯಾಟ್ರಿದು. ಎಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಪ್ರಶ್ನೆ ಅಲ್ವಾ ಇದು? ಪಾಪ ರೋಗಿಗಳದ್ದು ಯಾವ್ಯಾವ ಕಾಯಿಲೆ ಕಸಾಲೆಯಿಂದ ಬಂದು ಆಸ್ಪತ್ರೆ ಸೇರಿರ್ತಾರೋ ಏನೋ. ನೆಮ್ಮದಿಯಾಗಿ ಮಲ್ಗೊಂಗೂ ಇಲ್ಲ ಅಂದ್ರೆ ಆಸ್ಪತ್ರೆಲ್ಲೂ ರೆಸ್ಟ್ ಮಾಡೋ ಹಾಗಿಲ್ಲ ಅಂದ್ರೆ ಫಸ್ಟ್ ಪರ್ಮಿಷನ್ ಯಾರು ಕೊಟ್ಟರು ಅದನ್ನ ಪ್ರಶ್ನೆ ಮಾಡಬೇಕು. ಯಾವ ಅಧಿಕಾರಿ ಅಥವಾ ಯಾವ ಪ್ರಿನ್ಸಿಪಲ್ಲು? ಇದನ್ನ ಕೇಳಿದ್ರೆ ಎಲ್ಲ ಸರಿ ಆಗುತ್ತೆ. ಅವ್ರುಗಳು ಬಿಡಿ, ವಿದ್ಯಾರ್ಥಿಗಳನ್ನ ಏನು ಕೇಳೋಕ್ಕಾಗುತ್ತೆ? ಪರ್ಮಿಷನ್ ಕೊಟ್ಟಿರ್ತಾರೆ, ಕುಂದಿರ್ತಾರೆ ಹೋಗಿ.